ಮುರುಘಾ ಮಠದಲ್ಲಿ ಮಕ್ಕಳಿಗೆ ಡ್ರಗ್ಸ್ ಕೊಡ್ತಾ ಇದ್ರು, ಮಕ್ಕಳನ್ನ ಡ್ರಗ್ಸ್ ದಾಸರಾಗಿ ಮಾಡಿದ್ರು. ಒಡನಾಡಿ ಸಂಸ್ಥೆಯ ಪರಶುರಾಮ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುರುಘಾ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ವಾಮಿ ಮೇಲೆ, ಮುರುಘಾ ಸ್ವಾಮಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಒಡನಾಡಿ ಸಂಸ್ಥೆಯ ಪರಶುರಾಮ್. ಮುರುಘಾ ಮಠದಲ್ಲಿ ಮಕ್ಕಳಿಗೆ ಡ್ರಗ್ಸ್ ಕೊಡ್ತಾ ಇದ್ರು, ಮಕ್ಕಳನ್ನ ಡ್ರಗ್ಸ್ ದಾಸರಾಗಿ ಮಾಡಿದ್ರು ಅಂತ ಆರೋಪ. ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ಮುರುಘಾ ಸ್ವಾಮಿ ವಿಕೃತ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರಂತೆ. ಡ್ರಗ್ಸ್ ಅಂತ ಗೊತ್ತಿಲ್ಲದೆ ಬಿಳಿ ಪೌಡರ್ ಅಂತ ಹೇಳ್ತಾ ಇದ್ರಂತೆ ಮಕ್ಕಳು. ನಿಕೋಟಿನ್ ಡ್ರಗ್ಸ್ ಸಂಬಂಧ ತನಿಖೆಗೆ ಪರಶು ಆಗ್ರಹಿಸಿದ್ದಾರೆ. ಡ್ರಗ್ಸ್ ಅಷ್ಟೇ ಅಲ್ಲ, ಮಕ್ಕಳ ಕಳ್ಳ ಸಾಗಣೆ ಕೂಡ ಆಗಿದೆ. ಇಲ್ಲಿ ಮಾಹಿತಿ ಇಲ್ಲದೆ ಅಕ್ರಮವಾಗಿ ದತ್ತನ್ನ ಕೊಟ್ಟಿದ್ದಾರೆ. ಒಡನಾಡಿ ಸಂಸ್ಥೆಯ ಪರಶುರಾಮ್ ಆರೋಪವನ್ನ ಮಾಡ್ತಾ ಇದ್ದಾರೆ ಮುರುಘಾ ಸ್ವಾಮಿಯ ಬಗ್ಗೆ. ನಿಕೋಟಿನ್ ಅಂಡ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ಇದೊಂದು ವ್ಯವಸ್ಥಿತ ಜಾಲ ಅನ್ನುವಂಥದ್ದು ಅಂತ ಹೇಳಿದ್ರೆ ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇರುವಂತ ಅಂಶ ಹೇಳಿದ್ದಾರೆ. ಆದ್ರೆ ಆ ಜಾಲ ಮಕ್ಕಳಿಗೆ ಸಪ್ಲೈ ಮಾಡ್ತಿದ್ದಂತ ಜಾಲ ಯಾವುದು ಮತ್ತೆ ಆ ಮಕ್ಕಳಿಗೆ ಸಿಗುವ ಹಾಗೆ ಮಾಡಿದಂತ ವ್ಯಕ್ತಿ ಹೇಳಿದ್ದಾರೆ. ಆದ್ರೆ ಆ ಗುಂಪು ಆ ಡ್ರಗ್ಸ್ ಅನ್ನ ಮಠದೊಳಗಡೆ ಹೇಗೆ ಪ್ರವೇಶ ಮಾಡ್ತು ಅನ್ನುವಂತ ಮಾಹಿತಿ ಅಲ್ಲೆಲ್ಲೋ ಅಸ್ಪಷ್ಟವಾಗಿದೆ. ಆದ್ರೆ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಹಾಕುವಾಗ ಈ ಅಂಶವೂ ಕೂಡ ಬರ್ತದೆ. ಮಗು ಕೂಡ ತನ್ನ ಧ್ವನಿಯನ್ನು ಎತ್ತುತ್ತಾ ಇದೆ ಅಂತಾನೆ ಭಾವಿಸ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಆ ಮಗು ಡ್ರಗ್ಸ್ ಬೇಕು ಅಂತ ಅಲಿಯುವಂತದ್ದು ಮಾಡಿದೆ. ಎರಡನೇದು ಮಾನವ ಸಾಗಾಣಿಕೆ ಅನ್ನುವ ಅಂಶ ಹೇಳ್ಬೇಕಿತ್ತು. ಯಾಕೆಂದ್ರೆ ಮಕ್ಕಳು ಅಲ್ಲಿರುವಂತ ಮಕ್ಕಳು ಯಾವುದೇ ರೀತಿಯ ಪ್ರೊಸೀಜರ್ಸ್ ಫಾಲೋ ಮಾಡದೇನೆ ಮಕ್ಕಳನ್ನ ಬೇರೆ ಬೇರೆಯವರಿಗೆ ಕಳಿಸ್ಬಿಟ್ಟಿದ್ದಿದೆ. ಇದು ಒಂದೇ ಅಲ್ಲ, ಮಕ್ಕಳನ್ನ ಬೇರೆ ಕಡೆ ಕಳಿಸಿದ್ದಿದೆ. ಅದಕ್ಕೆ ಉದಾಹರಣೆ ಸಮೇತ ಈಗಾಗಲೇ ದೂರನ್ನ ದಾಖಲಿಸಿದ್ದೇನೆ ಮಾನ್ಯ ಗೌರವಾನ್ವಿತ SP ಅವ್ರ ಮುಂದೆ. ಯಾಕಂತ ಹೇಳಿದ್ರೆ ಈ ಕೊಲೆಯ ಬಗ್ಗೆ ಆಗಿರ್ಬೋದು, ಅಥವಾ ಮಕ್ಕಳನ್ನ ಅಕ್ರಮ ದತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಇವ್ರು ಮೈಯೂಜಿಸ್ಕೊಳ್ಳೋದಂಥದ್ದಾಗಿರ್ಬೋದು, ಅಥವಾ ಇವರ ವಿಕೃತಿ ಡ್ಯಾನ್ಸ್ ಮಕ್ಕಳೊಟ್ಟಿಗೆ ಸೇರ್ಸ್ಕೊಂಡು ಮಾಡಿರೋದಾಗಿರ್ಬೋದು, ಮಕ್ಕಳು ಎಳೆಯಾಗಿ ತಮ್ಮ ಆಪ್ತ ಸಮಾಲೋಚನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಅವರಿಗೆ ವೆಪನ್ಸ್ ಅನ್ನ ಚಾಕುಗಳನ್ನ ತೋರಿಸೋದ್ರ ಮೂಲವಾಗಿ, ಮತ್ತೆ ಎರಡನೇದು ಅವರಿಗೆ ಮತ್ತೆ ಡ್ರಗ್ಸ್ ಕೊಡಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೂರನೇದು ಎಮೋಷನಲ್, ನಾಲ್ಕನೇದು ಅವರೇ ಮಾಡಿಟ್ಕೊಂಡಂತ ಸಿಡಿಗಳನ್ನ ರಿಲೀಸ್ ಮಾಡ್ಬಿಡ್ತೀನಿ ಅನ್ನುವ ಬೆದರಿಕೆ ಒಡ್ಡೋದ್ರ ಮೂಲಕವಾಗಿ ಮಾಡಿದ ಅಂಶಗಳಿವೆ. ಇವ್ರ ಹತ್ರ ಬಹಳಷ್ಟು ಸಾಕ್ಷ್ಯಗಳು ಎಲ್ಲವೂ ಇದೆ. ಅದನ್ನ ಸಂಗ್ರಹಿಸಬೇಕಾದಂತ ಅಂಶ ಇರೋದು ನಮ್ಮ ಪೊಲೀಸ್ ಇಲಾಖೆ ಮೇಲೆ. ಮುರುಘಾ ಸ್ವಾಮಿ ವಿರುದ್ಧದ ಪೋಕ್ಸೋ ಪ್ರಕರಣ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿಗಳು ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಇದು 694 ಪುಟಗಳ ಚಾರ್ಜ್ ಶೀಟ್. ಅದು 694 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಪ್ರಮುಖಾಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಚಾರ್ಜ್ ಶೀಟ್ ಅನ್ನ ಏನ್ ಸಲ್ಲಿಕೆ ಮಾಡಿದ್ದಾರೆ, ಆ ಚಾರ್ಜ್ ಶೀಟ್ ನಲ್ಲಿ ಮುರುಘಾ ಸ್ವಾಮಿಯ ವಿರುದ್ಧ ಸಾಕಷ್ಟು ಮಾಹಿತಿಗಳಂತೂ ಇದೆ. ಇದೊಂಥರ ಮಧ್ಯಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ಹೇಳ್ತೀನಿ. ಕೆಲವು ಪ್ರಮುಖ ಹೈಲೈಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಶಾಕಿಂಗ್ ಚಾರ್ಜ್ ಶೀಟ್. ಹಾಸ್ಟೆಲ್ ನಲ್ಲಿದ್ದಂತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದ್ದಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿದೆ. ಲೇಡಿ ವಾರ್ಡನ್ ಮೂಲಕ ಮಕ್ಕಳನ್ನ ಕರೆಸಿ ದೌರ್ಜನ್ಯವನ್ನ ಮಾಡಲಾಗ್ತಾ ಇತ್ತು ಅಂತ, ಮತ್ತು ಬರುವ ಔಷಧಿ ಬೆರೆಸಿದ ಸೇಬನ್ನ ನೀಡಿ ಮಕ್ಕಳ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಕಚೇರಿ, ಬೆಡ್ರೂಮ್, ಬಾತ್ರೂಮ್ಗೆ ಕರೆದೊಯ್ದು ಬಲಾತ್ಕಾರವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ವಿರೋಧಿಸಿದ್ರೆ ಜೀವ ಬೆದರಿಕೆ, ಲೇಡಿ ವಾರ್ಡನ್ ರಿಂದ ಶಿಕ್ಷೆ ಅನುಭವಿಸಬೇಕಾಗಿತ್ತಂತೆ ಅಲ್ಲಿದ್ದಂತ ಮಕ್ಕಳು. ಇದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂತೆ. 10ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಈಗ ಟೋಟಲ್ ಆಗಿ ಒಂದು 6 ಜನ ಬಾಲಕಿಯರು ಅಂದ್ರೆ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿರುವಂತದ್ದು. ಇನ್ನೂ ಸಾಕಷ್ಟು ಜನ ಇದ್ದಾರೆ ಅಂತ. ಕೆಲ ವರ್ಷಗಳ ಹಿಂದೆ ಓರ್ವ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೂಡ ಆಗಿದೆ. ಹಾಸ್ಟೆಲ್ ನಲ್ಲಿದ್ದಂತ ಆಂಧ್ರ ಪ್ರದೇಶ ಮೂಲದ ಬಾಲಕಿಯ ಮರ್ಡರ್ ಆಗಿದೆ. ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಅಪಘಾತದಲ್ಲಿ ಸಾವು ಅನ್ನುವಂಥದ್ರ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ. ಊರಿಗೆ ಹೋಗುವಾಗ ಅಪಘಾತದಲ್ಲಿ ಸಾವು ಅನ್ನುವಂತ ಮಾಹಿತಿ ಆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಆಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 694 ಪುಟಗಳ ಒಂದು ದೊಡ್ಡ ಚಾರ್ಜ್ ಶೀಟ್ ಇದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಾಯಕ್, ಸಾಕಷ್ಟು ಆಘಾತಕಾರಿ ಶಾಕಿಂಗ್ ಸುದ್ದಿಗಳು ಮೇನ್ ಆಗಿ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂತದ್ದು. ಇನ್ನು ಏನೇನೆಲ್ಲ ಉಲ್ಲೇಖ ಆಗಿದೆ?
ಪೃಥ್ವಿರಾಜ್ ಚಿತ್ರದುರ್ಗ ಮುರುಘಾ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣ ದಾಖಲಾಗಿ ಅವರೇನು ಜೈಲಿಗೆ ಹೋದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದಷ್ಟು ಕುತೂಹಲ, ಜೊತೆಗೆ ಏನೇನೆಲ್ಲ ನಡೆದಿದೆ ಅನ್ನುವಂತ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತಹ ಎಲ್ಲಾ ತರಹದ ಕುತೂಹಲ ಕೂಡ ಸಾರ್ವಜನಿಕರಲ್ಲಿ ಇತ್ತು. ಜೊತೆಗೆ ಆ ಪೊಲೀಸರು ಏನೆಲ್ಲ ತನಿಖೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಅನ್ನೋದು ಕೂಡ ಕುತೂಹಲಕಾರಿಯಾಗಿತ್ತು. ಇದೀಗ ಚಿತ್ರದುರ್ಗದ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದ ಏನು ತನಿಖಾಧಿಕಾರಿಗಳ ತಂಡ ಇದೆ, ಅವರ ತಂಡ ಈಗ 2ನೇ ಅಪರ ಸತ್ರ ನ್ಯಾಯಾಲಯಕ್ಕೆ ನೀಡಿರುವಂತಹ ಚಾರ್ಜ್ ಶೀಟ್ ನ ಅಲ್ಲಿರುವಂತಹ ಒಂದಷ್ಟು ಉಲ್ಲೇಖಗಳು, ಒಂದಷ್ಟು ಮಾಹಿತಿ ಈಗ ಲಭ್ಯವಾಗಿರುವಂತ ಅದೇನಂತ ಹೇಳಿದ್ರೆ, ಚಿತ್ರದುರ್ಗದ ಏನು ಸ್ವಾಮೀಜಿ ಇದ್ದಾರೆ ಅವ್ರಿಗೆ ಅಲ್ಲಿ ವಾಸವಾಗಿದ್ದಂತ, ಅಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹಾಸ್ಟೆಲ್ ನಲ್ಲಿ ಇದ್ದಂತಹ ಮಕ್ಕಳನ್ನ ರಶ್ಮಿ ವಾರ್ಡನ್ ಏನಿದ್ದಾರೆ ಅವ್ರ ಮೂಲಕ ಅಲ್ಲಿಗೆ ಸ್ವಾಮೀಜಿ ಬಳಿ ಕಳಿಸ್ಲಾಗ್ತಾ ಇತ್ತು. ಅಲ್ಲಿ ಅವ್ರೇನಾದ್ರೂ ಆ ಲೈಂಗಿಕ ದೌರ್ಜನ್ಯಕ್ಕೆ ಒಪ್ಪದೇ ಇದ್ರೆ ಅವರನ್ನ ವಾರ್ಡನ್ ಮೂಲಕ ಶಿಕ್ಷೆಯನ್ನ ಕೊಡಿಸ್ಲಾಗ್ತಾ ಇತ್ತು ಅನ್ನೋಂತ ಮಾತುಗಳು ಏನು ಕೇಳಿ ಬಂತು. ಅದಕ್ಕೆ ಪೂರಕವಾಗಿ ತನಿಖೆಯಲ್ಲಿ ಉಲ್ಲೇಖ ಮಾಡಿ ಜೊತೆಗೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದೇ ಮಾಹಿತಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ. ಜೊತೆಗೆ ಏನು ಆ ಮಠದಲ್ಲಿದ್ದಂತಹ 10ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಇದೇ ರೀತಿಯ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥದ್ದು ಕೂಡ ಉಲ್ಲೇಖವಾಗಿದೆ. ಜೊತೆಗೆ ಮತ್ತೆ ಆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂತ ಆಂಧ್ರ ಮೂಲದ ಓರ್ವ ಬಾಲಕಿಯನ್ನು ಕೂಡ ಇದಕ್ಕೆ ಬಳಸಲಾಗಿತ್ತು. ಆ ಬಾಲಕಿ ಊರಿಗೆ ಹೋದಂತ ಸಂದರ್ಭದಲ್ಲಿ ಮರ್ಡರ್ ಆಗಿದೆ. ಅದು ಕೂಡ ಅನುಮಾನಾಸ್ಪದವಾಗಿ ಆಗಿದೆ. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದೆಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಹೇಳಿಕೆಯನ್ನ ಕೂಡ ಇಲ್ಲಿ ಸಾಕ್ಷೀಕರಿಸುವಂತಹ ಎಲ್ಲಾ ದಾಖಲೆಗಳನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೃಥ್ವಿರಾಜ್, ವಿನಾಯಕ, ಈಗ ಉಲ್ಲೇಖ ಮಾಡಿರುವಂತದ್ದು ಹೌದು, ಈಗ ಮಕ್ಕಳು ಆರೋಪವನ್ನ ಮಾಡಿದ್ದಾರೆ, ಅದು ಹೌದು. ಆದ್ರೆ ಡ್ರಗ್ಸ್ ಅನ್ನ ಕೊಡ್ಲಾಗ್ತಾ ಇತ್ತ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂತ ಮತ್ತು ಬರುವಂತ ಔಷಧಿ ಕೊಡ್ತಾ ಇದ್ರೆ ಏನು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಆ ಪರೀಕ್ಷೆ ಏನಾದ್ರೂ ಆಗಿದೆಯಾ ಅಥವಾ ಇನ್ನು ಮಾಡಬೇಕಾಗಿದೆಯಾ? ಇದು ಜಸ್ಟ್ ಮಕ್ಕಳ ಆರೋಪಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದಾ? ಸದ್ಯ ಏನು ಮಕ್ಕಳು ಕಂಪ್ಲೇಂಟ್ ಅನ್ನ ಕೊಡುವಾಗ ಅವರ ಆರೋಪಗಳೇನಿತ್ತು, ಅವ್ರು ಏನು ಕಂಪ್ಲೇಂಟ್ ಅಲ್ಲಿ ದೂರಲ್ಲಿ ದಾಖಲು ಮಾಡಲಾಗಿತ್ತು, ಆ ದಾಖಲೆಗಳನ್ನ ಆಧರಿಸಿ ಈಗ ಚಾರ್ಜ್ ಶೀಟ್ ಅಲ್ಲಿ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಸಾಕ್ಷೀಕರಿಸಿ ಹೇಳಿರುವಂತದ್ದು. ಜೊತೆಗೆ ಏನು ಆ ಮಕ್ಕಳು ಆರೋಪವನ್ನ ಮಾಡಿದ್ರು, ಒಂದು ಆ ಮಕ್ಕಳು ಅವರ ಬೆಡ್ರೂಮ್ಗೆ ಹೋದಂತ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಒಂದು ಹಣ್ಣುಗಳನ್ನ ತಿನ್ನಲಿಕ್ಕೆ ಕೊಡ್ತಾ ಇದ್ರು. ಅವು ಒಂದು ಮತ್ತು ಬರುವಂತಹ ಔಷಧಿಯನ್ನ ಅದರಲ್ಲಿ ಬೆಳೆಸಲಾಗ್ತಾ ಇತ್ತು. ಅವು ತಿಂದ ಬಳಿಕ ಅವ್ರಿಗೆ ಅನ್ಕಾನ್ಶಿಯಸ್ ತರ ಆಗ್ತಾ ಇತ್ತು ಅನ್ನುವಂಥದ್ದು ಆ ವಿಚಾರವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಪೃಥ್ವಿರಾಜ್, ಸದ್ಯ ಆ ತನಿಖೆಯ ವರದಿ ಇನ್ನೂ ಬರ್ಬೇಕಾಗಿದೆ. ಓಕೆ, ನೋಡೋಣ.